ಲವ್ ಮತ್ತೆ ಮ್ಯಾರೇಜ್ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ, ತುಂಬಾ ಸಲ ಮಾತಾಡ್ತೀರಾ. ಅಯ್ಯೋ ಹೌದಪ್ಪ. ಆ ಥ್ರೆಡ್ ನಾನು ಕೇಳಲ್ಲ. ಯಾವಾಗ ಥ್ಯಾಂಕ್ ಮದ್ವೆ ಯು. ಲವ್‌ನ ಯಾರಿಗೂ ಕೇಳಲ್ಲ. ಇಟ್ ಈಸ್ ಆಲ್ವೇಸ್ ದೇರ್ ಪರ್ಸನಲ್ ಲೈಫ್. ಬಟ್ ಈಗ ಜನರಲ್ ಆಗಿ ಮಾತ್ರ ಆಸ್ ಅ ಸೊಸೈಟಿ ಪ್ರತಿದಿನ ನೋಡ್ತಿರೋ ಕೇಸ್‌ಗಳು, ಪ್ರತಿದಿನ ನೋಡ್ತಾ ಇದ್ದಾರೆ. ಲವ್ ಮತ್ತೆ ಮ್ಯಾರೇಜ್ ಬಗ್ಗೆ ಸೊಸೈಟಿಲಿ ಎಲ್ಲಾರ್ಗೂ ಆ ಒಂದು ಇಂಟ್ರೆಸ್ಟ್ ಬಹಳ ಕಡಿಮೆ ಆಗ್ತಾ ಇದೆ. ಸೊ ನಿಮಗೇನ್ ಅನ್ಸುತ್ತೆ? ಜನ ಎದಕ್ ಮದ್ವೆ ಆಗ್ತಾರೆ? ಲೋನ್ಲಿನೆಸ್ ಇಂದ ಅವಾಯ್ಡ್ ಮಾಡೋದಕ್ಕಾ? ಅಥವಾ ಕಂಪ್ಯಾನಿಯನ್‌ಶಿಪ್ ಬೇಕು ಅಂತನಾ? ವಾಟ್ ಈಸ್ ದ ರೀಸನ್ ದಟ್ ಪೀಪಲ್ ಗೆಟ್ ಇಂಟು? ಒಂದೇನಾಗಿದೆ ಅಂದ್ರೆ ಅದು ಅಭ್ಯಾಸ ಆಗಿದೆ. ಈ ಟೈಮಲ್ಲಿ ಈ ಏಜ್ ಅಲ್ಲಿ ಅದಾಗ್ಬೇಕು ಇದಾಗ್ಬೇಕು ಅಂತ. ಆದ್ರೆ ನಾವೆಷ್ಟು ಅಂದ್ರೆ ಮದುವೆ ಅನ್ನೋದು ಒಂದು ಜವಾಬ್ದಾರಿ. ಅದನ್ನ ಸೆಲೆಬ್ರೇಷನ್ ಆಗಿ ನೋಡ್ತಾ ಇದೀವಿ. ಆ ಸೆಲೆಬ್ರೇಷನ್ ಯಾವಾಗ ಆಗುತ್ತೆ? ಜವಾಬ್ದಾರಿಯನ್ನ ಪ್ರೀತಿಯಿಂದ ನಿಭಾಯಿಸಿದಾಗ. ಕರೆಕ್ಟ್. ಒಂದು ನಾಯಿ ನಾನು ತಗೊಂಡ್ಬರ್ತೀನಿ. ರೀಲ್ಸ್ ಅಲ್ಲಿ ನೋಡಿದಾಗ ಬಹಳ ಕ್ಯೂಟ್ ನಾಯಿ. ಬಟ್ ನಾಯಿ ಸುಸು ಮಾಡುತ್ತೆ, ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಊಟ ಮಾಡುತ್ತೆ, ಊಟ ಮಾಡಬೇಕು, ಬೇಗ ಹೇಳ್ಬೇಕು. ಸೊ ಸುಮಾರಷ್ಟು ಕಮಿಟ್ಮೆಂಟ್ಗಳಿದೆ. ಅದರಲ್ಲೂ ನಿಮ್ಗೆ ಅದನ್ನ ಎಂಜಾಯ್ ಮಾಡಕ್ಕೂ ಆದರೆ ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ರೈಟ್. ಸೊ ಇಟ್ಸ್ ಅ ರಿಲೇಷನ್, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಅದೊಂದು ಜವಾಬ್ದಾರಿ ಅಲ್ವಾ? ಸೊ ಐ ಥಿಂಕ್ ಏನಾಗುತ್ತೆ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಸಿನಿಮಾಗಳು, ನಮ್ಮ ಹಾಡುಗಳು ಎಲ್ಲದನ್ನೂ ಕೂಡ ಪ್ರೀತಿನ ಯಾವ ತರ ಬಿಂಬಿಸಿದೆ ಅಂದ್ರೆ ಅದೊಂದು ಬಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಇದೆ ಅಂತ. ಕರೆಕ್ಟ್. ಹಾಗಲ್ಲ. ಅಂದ್ರೆ ನಾನು ಶ್ರೀಮಂತ ಆದಾಗ ಒಂದು ಲವ್ ಹುಟ್ಟುತ್ತೆ. ಶ್ರೀಮಂತ ಅಂದ್ರೆ ಎಕನಾಮಿಕ್ ಅಲ್ಲ. ಕರೆಕ್ಟ್. ನನ್ನ ಕ್ವಾಲಿಟಿ ಆಫ್ ಲೈಫ್ ಇಂದ ನಾನೊಂದು ಶ್ರೀಮಂತಿಗೆ ಬರುತ್ತಲ್ವಾ, ಕರೆಕ್ಟ್. ಆಗೊಂದು ಐ ಥಿಂಕ್ ಲವ್ ಹುಟ್ಟುತ್ತೆ. ಆ ಲವ್ ಪೊಸೆಸಿವ್ ಅಲ್ಲ ಅಂದ್ರೆ ನಿನ್ನ ಹಿಡಿದಿಟ್ಕೋಬೇಕು ಅನ್ನೋ ತರದಲ್ಲ. ನನ್ನ ಹತ್ರ ಇದೆ, ಅದಕ್ಕೆ ನಿನ್ ಜೊತೆ ಹಂಚ್ಕೋತಾ ಇದ್ದೀನಿ. ಈಗೆಲ್ಲ ಏನಾಗಿದೆ ಅಂದ್ರೆ ಎಲ್ಲ ಇಲ್ಲದವರು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಅವ್ರ ಹತ್ರನೇ ಇಲ್ಲ. ಕರೆಕ್ಟ್. ಅಥವಾ ಅವ್ರ ಲೈಫ್ ಅಲ್ಲಿ ಏನೋ ಸಿಕ್ಕಿರಲ್ಲ. ಟ್ರೈ ಟು ಫೈಂಡ್ ದಟ್ ಇನ್ ಸಮನ್ ಎಲ್ಸ್. ಹೌದು, ಪಾಪ ಅವರು ಅದೇ ರೀತಿ ಅಂತ ಅರ್ಥ ಆಗಲ್ಲ, ಎದುರುಗಡೆ ಪರ್ಸನ್ ಅದೇ ರೀತಿ ಅಂತ. ಅಂಡ್ ಇನ್ನೊಂದು ಏನಂದ್ರೆ ನಾವು ಪರ್ಫೆಕ್ಷನ್ ಚೇಸ್ ಅಲ್ಲಿ ಇದೀವಿ. ಪರ್ಫೆಕ್ಟ್ ಹುಡುಗ. ಮೊನ್ನೆ ಯಾರೋ ಒಬ್ರು ರೀಲ್ ಹಾಕಿದ್ರು, ನನ್ನ ಹುಡುಗ ಯಾವ ತರ ಇರ್ಬೇಕು ಅಂತ. ಅದ್ರಲ್ಲಿ ಒಬ್ಬೊಬ್ಬ ಹೀರೋದು ಒಂದೊಂದು ಕ್ವಾಲಿಟಿ ಹಾಕಿದ್ದಾರೆ. ತಾಳ್ಮೆ ಈ ತರ ಇರ್ಬೇಕು, 6'3" ಇರ್ಬೇಕು, ಆ ತರ ಹಾಕಿದ್ದಾರೆ. ನಾನು ಅನ್ಕೊಂಡೆ ಕರೆಕ್ಟ್, ಅದೆಲ್ಲ ಕೊಡೋದಕ್ಕೆ ನೀನೇನಿದೀಯಾ ಅಂತ ನೋಡ್ಕೋಬೇಕಲ್ವಾ. ಎಲ್ಲ ಕರೆಕ್ಟ್, ನಾನ್ ಏನಿದ್ದೀನಿ ಅದನ್ನೆಲ್ಲ ಸ್ವೀಕರಿಸೋದಕ್ಕೆ ನಾನ್ ಏನಿದ್ದೀನಿ ಅಂತ ಯೋಚನೆ ಮಾಡ್ಬೇಕಲ್ಲ. ಅಷ್ಟು ಕ್ಯಾರೆಕ್ಟರ್ ಒಂದೇ ಅಂದ್ರೆ ಒಂದೇ ಹುಡುಗಲ್ಲೇ ಅದೇ ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದಾನೆ ಸಮಸ್ಯೆ ಆಗ್ತಿರೋದು ಅಂತ ಹೇಳ್ತಿರೋದು ನಾನು. ಅಂದ್ರೆ ಫಸ್ಟ್ ನಮಗ್ ಗೊತ್ತಿರ್ಬೇಕು ನಾನೆಷ್ಟು ಮದುವೆಗೆ ರೆಡಿ ಇದ್ದೀನಿ, ನಾನೆಷ್ಟು ರಿಲೇಶನ್ಶಿಪ್ ರೆಡಿ ಇದ್ದೀನಿ. ಈಗ ಬರೀ ಹಾರ್ಮೋನಲ್ ಇಶ್ಯೂ ಇಂದ ಪ್ರೀತಿ ಆದ್ರೆ ಅದಾಗುತ್ತೆ, ತಪ್ಪಲ್ಲ. ನೇಚರ್ ನಮ್ಮೊಳಗೆ ಹಾಕಿದೆ, ಅದಾದ್ರೆ ಅಥವಾ ಆಕ್ಚುಲಿ ನನ್ನೊಳಗೆ ಏನೋ ಆಗ್ತಾ ಇದೆಯಾ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಇನ್ನೊಂದು ಏನಂದ್ರೆ, ನಾವು ಒಂದು ಸರಿಯಾದ ಪಾರ್ಟ್ನರ್ ಜೊತೆ ಇದ್ದಾಗ ನಮ್ಮ ಗ್ರೋತ್ ಸ್ಪೀಡ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಮ್ಮನ್ನ ಚಾಲೆಂಜ್ ಮಾಡ್ತಾರೆ ಅವರು. ನಿಮ್ಮ ಬರೀ ಸ್ವೀಟ್ ವಿಷಯಗಳನ್ನೇ ಹೇಳಲ್ಲ, ಚಾಲೆಂಜ್ ಮಾಡ್ತಾರೆ. ಅವರ ಏನು ಇಡಿಯೋಸಿಂಕ್ರಸಿಸ್ ಇಂದ, ಅವರ ಫ್ಲಾನೆಸ್ ನಿಂದ, ಅವರ ಇಂಪರ್ಫೆಕ್ಟ್ನೆಸ್ ಇಂದ ನಿಮ್ಗೆ ಅನ್ಸುತ್ತೆ ಅಯ್ಯೋ ನಾನ್ ತಪ್ಪು ಮಾಡಿದ್ನೋ ಏನೋ ಅಂತ. ಬಟ್ ಅದ್ರೆಲ್ಲದ್ರ ಜೊತೆ ಇದ್ದು ಕೂಡ ಒಂದು ಸುಖ ಕಂಡ್ಕೊಂಡಾಗ ನೀವು ಆಸ್ ಅ ಪರ್ಸನ್ ಬೆಟರ್ ಆಗ್ತಾರೆ. ಅದು ಕಾಂಪ್ರಮೈಸ್ ಆಗ್ಬಾರ್ದು. ನಾನು ಅವಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೋತಾ ಇದೀನಿ ಅಲ್ಲ, ಅಲ್ಲಿ ಇರೋದಕ್ಕೆ ಒಂದು ಖುಷಿ. ಈಗ ಎಕ್ಸಾಂಪಲ್ ಏನಂದ್ರೆ, ಒಂದು ಜೋಗ ಜಲಪಾತ ನೋಡ್ಬೇಕಾದ್ರೆ ಯಾರೋ ಅಡ್ಡ ಇದ್ದಾಗ ಸ್ವಲ್ಪ ಈ ಕಡೆ ಬಂದ್ ನೋಡ್ತೀವಿ, ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ. ನಾನು ಅದನ್ನ ಎಂಜಾಯ್ ಮಾಡ್ತಾ ಇದೀನಿ ಅಂತ ನಾನು ಸೈಡ್ ಬಂದೆ. ಅಷ್ಟು ನ್ಯಾಚುರಲ್ ಆಗಿ ಬಂದ್ಬಿಡ್ಬೇಕು ನಾವು, ಗೊತ್ತಿಲ್ಲದೆ. ಬಟ್ ನಾನ್ ನಿನ್ಗೆ ಅವತ್ತು ಅದ್ ಮಾಡ್ದೆ, ನೀ ಕಡ್ದಾಗೆಲ್ಲ ನಾನ್ ಬರ್ತೀನಿ ನೀನ್ ಬರಲ್ಲ ಅನ್ನೋದೆಲ್ಲ ಲೆಕ್ಕ ಬರುತ್ತಲ್ವಾ. ಆ ಲೆಕ್ಕಾಚಾರಗಳು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಲರ್ನ್. ಅದನ್ನ ಮಾತ್ರ ಹೇಳ್ತಿರೋದು, ಗೊತ್ತಿದೆ ಅಂತ ಹೇಳ್ತಿಲ್ಲ. ನಾನು ಕೂಡ ತುಂಬಾ ತಪ್ಪುಗಳನ್ನ ಮಾಡಿ ಒಂದಷ್ಟು ಸರಿ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನೂ ಸರಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಅಷ್ಟೇ. ಬಟ್ ಕೆಲವೊಂದ್ ಕಡೆ ಚಾಲೆಂಜ್ ಮಾಡೋದು ನೈಸ್, ಒಳ್ಳೇದು. ಅಂದ್ರೆ ಆಸ್ ಅ ಪಾರ್ಟ್ನರ್ ನೀ ಚಾಲೆಂಜ್ ಮಾಡ್ಬೇಕು, ಬಟ್ ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಈಗ ಒಬ್ಬ ಮನುಷ್ಯ ಅಂದ್ರೆ ಚಾಲೆಂಜ್ ಮಾಡೋದಂದ್ರೆ ನಾನು ಅದಲ್ಲ, ಗೊತ್ತಾಯ್ತು. ಅಂದ್ರೆ ಈಗ ಕೊಂಕು ಮಾತಾಡ್ತಾರೆ, ಅಂದ್ರೆ ನೀನ್ ಇಲ್ಲ, ನಾನ್ ನಿಂಗ್ ಅದಿಲ್ಲ, ಅವ್ನ್ ನೋಡ್ ಹಂಗಿದಾನೆ, ಇವ್ರು ನೋಡಿ ಹಿಂಗಿದಾನೆ. ಅದೇನಾ ಹೇಳೋದು, ಅವ್ರ ಹತ್ರ ಏನಿದೆ ಅದನ್ನೇ ಕೊಡ್ತಾರೆ. ಕರೆಕ್ಟ್. ಅವ್ರ ಹತ್ರ ಏನಿದೆ ಅದನ್ನೇ ಕೊಡ್ತಾರೆ, ಅದು ತಪ್ಪಲ್ಲ. ಅವ್ರ ಹತ್ರ ಅದಿದೆ, ನಿಮ್ಗೆ ಅದು ವರ್ಕ್ ಆಗತ್ತಾ, ಇರಿ. ನಿಮ್ಗೆ ಅದು ವರ್ಕ್ ಆಗಲ್ವಾ ಹೇಳಿ. ಅಂದ್ರೆ ನನಗೆ ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ನನಗೊಂದು ಸಮಸ್ಯೆ ಇದೆ. ನನಗೆ ಗೊತ್ತಿರುವಂತ ಪ್ರೀತಿಸೋ ವಿಧಾನನೇ ಟೀಸ್ ಮಾಡೋ ಮೂಲಕ. ನನಗದೊಂದು ಸಮಸ್ಯೆ. ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ ಅಂದ್ರೆ ನಾನ್ ನಿಮ್ಗೆ ಟೀಸ್ ಮಾಡಿ ನನಗೆ ರೇಗ್ಸೋದೇ ನನ್ನ ಇದು. ಈಗ ಪಾಪ ಯಾರೋ ಒಬ್ರು ಇರ್ಬೋದು, ತುಂಬಾ ಶೈ ಇರ್ಬೋದು, ತುಂಬಾ ಕಂಫರ್ಟೇಬಲ್ ಇಲ್ಲದೆ ಇರ್ಬೋದು, ಅವರಿಗೆ ಅದು ತುಂಬಾ ಸೆನ್ಸಿಟಿವ್ ಇರ್ಬೋದು. ಅವ್ರಿಗೆ ಆ ರೇಗ್ಸಿದ ತಕ್ಷಣ ಅದನ್ನ ತಡ್ಕೊಳಕ್ ಆಗದೆ ಇರ್ಬೋದು. ಅವ್ರಿಗೆ ನಾನಲ್ಲ ಫ್ರೆಂಡ್, ಅವ್ರಿಗೆ ನಾನ್ ಸರಿ ಅಲ್ಲ, ಅವ್ರು ಸರಿ ಅಲ್ಲ, ನಾನು ಅವ್ರಿಗೆ ವರ್ಕ್ ಆಗಲ್ಲ, ತಪ್ಪಲ್ಲ ಅಲ್ವಾ. ಅವ್ರು ಇನ್ನೊಬ್ಬ ಯಾರೋ ಫ್ರೆಂಡ್ ಅನ್ ಮಾಡ್ಕೋಬಹುದು, ಅವ್ರ ಜೊತೆ ಇರ್ಬೋದು. ಸೊ ಏನಂದ್ರೆ ಅವ್ರ ಜೊತೆ ಇದ್ದಾಗ ನಿಮ್ಗೆ ನಾನು ಒಬ್ಬನೇ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಶ್ರೀಮಂತ,
ಅದಕ್ಕಿಂತ ಇನ್ನೂ ಜಾಸ್ತಿ ಫ್ರೀ ಅಂತ ಅನ್ಸಿದಾಗ ದಟ್ಸ್ ದ ಪರ್ಫೆಕ್ಟ್ ರಿಲೇಷನ್ ಅಂತ ಅನ್ಸುತ್ತೆ ನಂಗೆ. ಅದಕ್ಕೆ ನಾವು ಏಬಲ್ ಆಗ್ತಾ ಹೋಗ್ಬೇಕಂದ್ರೆ ಮನುಷ್ಯರಾಗಿ ನಾವು, ಅಂದ್ರೆ ನಾನು ಒಂದ್ ಯಾವ್ದೋ ಒಂದು ಇದ್ರಲ್ಲಿ ಒಂದು ನಾಯಿ ಆಗಿ ಹುಟ್ಟುತ್ತೆ, ನಾಯಿ ಆಗಿ ಸಾಯುತ್ತೆ. ಮನುಷ್ಯ ಹುಡ್ತಾನೆ, ಮನುಷ್ಯನಾಗ ಪ್ರಯತ್ನ ಪಡ್ತಾ ಸಾಯ್ತಾನೆ ಅಂತ ಒಂದ್ ಕಡೆ ಹೇಳಿದೆ. ಸೊ ಏನಾಗುತ್ತೆ, ವಿ ನೀಡ್ ಟು ಟ್ರೈ ಅಂಡ್ ಕೀಪ್ ಬೆಟರಿಂಗ್ ಸಾಯೋ ತನಕ. ಬೆಟರ್ ಆಗ್ತೀವೋ ಇಲ್ಲೋ ಬೇರೆ ಪ್ರಶ್ನೆ. ಕರೆಕ್ಟ್. ಇದೊಂಥರ ನದಿ ತರ. ಬಟ್ ಸಮಸ್ಯೆ ಏನಂದ್ರೆ ನಮ್ಮ ನದಿಗೆ ಸಮುದ್ರ ಇಲ್ಲ, ಸಾವೇ ಸಮುದ್ರ. ಹೋಗ್ತಾನೆ ಇರ್ತೀವಿ, ರೀಚ್ ಆದ ತಕ್ಷಣ ಮುಗಿದೋಗ್ಬಿಡುತ್ತೆ. ಐ ಥಿಂಕ್ ದಟ್ಸ್ ದ ರೀಸನ್ ದರ್ ಇಸ್ ನೋ ಪರ್ಫೆಕ್ಟ್ನೆಸ್. ಅಂದ್ರೆ ಒಂದು ರಿಲೇಷನ್ ಇಂದ ಬದುಕಿಂದ ಯಾವ್ದು ಪರ್ಫೆಕ್ಟ್ನೆಸ್ ಇಲ್ಲ. ವಿ ಆರ್ ಲರ್ನಿಂಗ್, ಟ್ರೈಯಿಂಗ್. ಸೊ ಶೆಟ್ರು 2017 ಅಲ್ಲಿ ಒಂದು ಮೊಟ್ಟೆ ಆಗತ್ತೆ ನಾನು ನಮ್ಮ ಫ್ಯಾಮಿಲಿ ಜೊತೆ ನೋಡಿದೆ ಥಿಯೇಟರ್ ಅಲ್ಲಿ. ದಟ್ ವಾಸ್ ಸಮಥಿಂಗ್ ಎಲ್ಸ್. ಗುರು ಸಿಂಪಲ್ ಆಗಿ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಅಂಡ್ ಇವಾಗ ರಕ್ಕಸಪುರದೋಳ್ ರಿಲೀಸಿಂಗ್ ಆನ್ February 6 ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಆಸ್ ಅ ಪರ್ಸನ್. ಒಂದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇರುತ್ತೆ. 25 ಆದ್ಮೇಲೆ ಅದು ಆಕ್ಟಿವೇಟ್ ಆಗುತ್ತೆ. ಅದು ಓಹೋ. ಆಕ್ಟಿವೇಟ್ ಆದಾಗ ನಿಮ್ ರ್ಯಾಷನಲ್ ಥಿಂಕಿಂಗು. ಬಟ್ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ 28 ಆಗಿತ್ತು ನಂಗೆ. ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕಾನ್ವರ್ಸೇಷನ್ ನಮ್ಗಂತೂ ತುಂಬಾ ಇಷ್ಟ ಆಗ್ತಿದೆ. ನಿಮಗ್ ತುಂಬಾ ಇಷ್ಟ ಆಗ್ತಿತ್ತು ಅಂತಂದ್ರೆ ನಮ್ಮ ಕ್ಲಿಪ್ಸ್ ಚಾನಲ್ ಇದೆ. ಸೊ ಕ್ಲಿಪ್ಸ್ ಚಾನಲ್ ಅಲ್ಲಿ ಬೈಟ್ ಸೈಜ್ಡ್ ಕಾಂಟೆಂಟ್ ಹಾಕ್ತಿವಿ. ಫುಲ್ ಪಾಡ್ಕಾಸ್ಟ್ ನೋಡೋಕೆ ಟೈಮ್ ಇಲ್ಲ ಅಂದ್ರೆ ಆ ಚಾನಲ್ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ದಟ್, ನಿಮಗೆ ಈ ಒಂದು ಟ್ರಾನ್ಸಿಷನ್ ಆಸ್ ಅ ಸ್ಪೀಕರ್, ಫಿಲಾಸಫಿಕಲ್ ಆಗಿರ್ಬೋದು, ಲೈಫ್ ಇದೆಲ್ಲ, ಇದಕ್ಕಿಂತ ಮುಂಚೆ ಒಂದು ಫೇಸ್ ಏನಾದ್ರು ಇತ್ತಾ ವೇರ್ ಯು ಆರ್ ಆಲ್ಸೋ ಲೈಕ್ ದಟ್ ಲವರ್ ಬಾಯ್, ಯು ಆರ್ ಆಲ್ಸೋ ಈಸಿ ಗೋಯಿಂಗ್? ಸಡನ್ ಆಗಿ ಸ್ವಿಚ್ ಆಗಿದೆ ಅದ್ರ ಫೇಸ್ ಆಯ್ತಾ? ಒಂದು 33 ವರ್ಷದಲ್ಲಿ ಓಕೆ, ರೀಸೆಂಟ್ ಆಗಿ. ರೀಸೆಂಟ್ ಆಗಿ Okay. ಆ, ಏನಾಯ್ತು ಅಂದ್ರೆ, ನಾನು ಈಗ ತುಂಬಾ ಜನ ಹತ್ರ ಕೇಳ್ಬೇಕು, ಜಿಮ್ಮಿಗೆ ಯಾರು ಹೋಗ್ತೀರಾ ಇದ್ರಲ್ಲಿ? ಇಬ್ರು ಹೋಗ್ತೀವಿ. ಇಬ್ರು ಹೋಗ್ತೀವಿ. ಸೊ ಯಾವತ್ತಾದ್ರೂ ಜಿಮ್ಮಿಗೆ ಹೋಗಿ ಒಂದು 15-20 ದಿವಸ ಆದ್ಮೇಲೆ ಒಂದು ಡೀಪ್ ಡಿಪ್ರೆಷನ್ ಹಿಟ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರ? ಏನು ವರ್ಕ್ ಆಗ್ತಿಲ್ವಲ್ಲ. ನಂಗೆ ನೆನ್ನೆ ಆಯ್ತು ಸರ್ ಅದು. ಅದೇ, Yeah. ಏನಿದು, ಯಾಕಿದು ಜೀವನ, ಯಾಕದಾಗುತ್ತೆ? ಮೇ ಬಿ ತುಂಬಾ ಸ್ಟ್ರೇನ್ ಆಗಿರ್ತೀವಿ ಅಥವಾ ನಮ್ಗೆ ರಿಸಲ್ಟ್ ರಿಸಲ್ಟ್ ಸಿಕ್ಕಿರಲ್ಲ. ಆ, ನೀವು ಸಾರಿ, ನಾನು ನನ್ನ ಬಗ್ಗೆ Please, ಹೇಳ್ಕೊತೀನಿ. ಹೇಳಿ. ಬಿಕಾಸ್ ಐ ಮೈಟ್ ಬಿ ಅಬ್ಸಲ್ಯೂಟ್ಲಿ ಇಂಪರ್ಫೆಕ್ಟ್ ಅಂಡ್ ಐ ಮೇ ನಾಟ್ ನೋ, ಬಟ್ ನಾನು ಏನ್ ನೋಡಿದ್ದೀನಿ ಅದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅದ್ ಯಾಕಾಗುತ್ತೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು 33 ವರ್ಷ ಇರ್ಬೇಕಾದ್ರೆ ಗರುಡ ಗಮನ ಶೂಟ್ ಆಗಿ ಮುಗ್ದಿತ್ತು. ಐ ಹ್ಯಾವ್ ಡನ್ ದ ಫಿಲ್ಮ್ ದಟ್ ಐ ವಾಂಟ್ ಟು ಡು. ನನಗೆ ಮಾಡ್ಬೇಕಾಗಿರೋ ಸಿನಿಮಾ ನಾನು ಮಾಡಿದೀನಿ, ಸಮಾಧಾನ ಇದೆ. ರಿಲೀಸಿಗೆ ಟೈಮ್ ಇದೆ, ಕೊರೋನಾ. ಅಂಡ್ ಅದ್ರ ಜೊತೆಗೆ ಏನಾಗಿತ್ತು, ನನ್ನ ಬದುಕಲ್ಲಿ ಯಾವುದೇ ಸಾಲ ಇಲ್ಲ, ನನಗೆ ಎಲ್ಲದೂ ಚೆನ್ನಾಗಿದೆ. ಸೊ ನಾನು ನನ್ನ ಫ್ರೆಂಡ್ ಜೊತೆ ಟೆರೆಸ್ ಮೇಲೆ ಮಾತಾಡ್ತಾ ಇದ್ದೆ. ಅಂಡ್ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ನನ್ನ ಬದುಕನ್ನ ಪರ್ಫೆಕ್ಟ್ ಶೇಪ್ ಅಲ್ಲಿ ಇರಬೇಕು ಅಂತ ಹೇಳಿ ಒಂದು 15-20 ದಿವಸದಿಂದ ಐ ಆಮ್ ಫೋಕಸಿಂಗ್ ಆನ್ ಮೈ ಸೆಲ್ಫ್. ಮೇಲ್ಗಡೆ ಮಾತಾಡ್ತಾ ಇದ್ದೀನಿ, ಒಳ್ಳೆ ಮೈಂಡ್, ಏನು ತೊಂದರೆ ಇಲ್ಲ. ಸಡನ್ ಆಗಿ ನನಗೊಂದು ಅನಿಸ್ತು, ಇಲ್ಲಿ ಮೇಲಿಂದ ಹಾರಿ ಸಾಯ್ಬೇಕು ನಾನು ಅಂತ. ಏನು ಅದ್ರ ಹಿಂದ್ಗಡೆ ಏನು ಥಾಟ್ ಇಲ್ಲ, ಜಸ್ಟ್ ಸಾಯ್ಬೇಕು ಅಂತ. ನನ್ನ ಫ್ರೆಂಡಿಗೆ ಹೇಳಿದೆ, ನೀನ್ ಹೆದರ್ಲಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೇನೆ ನಿಂಗೆ ಅಂತ. ಏನು ಅಂತ, ನನಗೆ ಸಾಯ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಯಾಕೆ, ಏನಾದ್ರು ಆಯ್ತು? ಇಲ್ಲ ಇಲ್ಲ, ಏನೂ ಆಗಿಲ್ಲ, ಎಲ್ಲ ಪರ್ಫೆಕ್ಟ್ ಇದೆ, ಬಟ್ ನಂಗೆ ಅನಿಸ್ತಾ ಇದೆ ಅಂತ. ಅದು ಯಾಕೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಕಟ್ ಆಫ್ ಆದೆ. ನೆಕ್ಸ್ಟ್ 1.5-2 ವರ್ಷ ಎಲ್ಲದರಿಂದ ಕಟ್ ಆಫ್ ಆದೆ. ಸಿನಿಮಾ ನೋಡಿಲ್ಲ, ಫೋನ್ ಕಮ್ಮಿ ಯೂಸ್ ಮಾಡಿದೆ. ಸಿನಿಮಾ ನೋಡಿಲ್ಲ ಅಂದ್ರೆ ಒಂದ್ ಸಿನಿಮಾ ನೋಡಿಲ್ಲ ನಾನು, ಬುಕ್ ಓದಿಲ್ಲ, ಕಂಟೆಂಟ್ಗಳಿಂದ ಕಟ್ ಆಫ್ ಆದೆ. ಅಂಡ್ ನಾನು ನನ್ನ ಬಗ್ಗೆ ನಾನು ಯಾಕೆ ಹೀಗಿದ್ದೀನಿ ಅಂತ ಸ್ಟಡಿ ಮಾಡಕ್ ಟ್ರೈ ಮಾಡಿದೆ. ಇಟ್ ವಾಸ್ ಅ ವೆರಿ ಹಾರ್ಡ್ ಫೇಸ್. ಸೊ ಅದಾದ ಮೇಲೆ ನನಗೆ ಒಂದ್ ಸ್ವಲ್ಪ ಮೇ ಬಿ ಆ ಒಂದು ಶಿಫ್ಟ್ ಇದೆಯಲ್ಲ, ಆ ಶಿಫ್ಟ್ ಇಂದ ಒಂದ್ ಸಣ್ಣ ಮುಕ್ತಿ ಸಿಕ್ಕಿದೆ, ಒಂದ್ ಸಣ್ಣದು. ಅದ್ ಯಾಕೆ ಆಗುತ್ತೆ ಅಂದ್ರೆ, ಆ ಡಿಪ್ರೆಷನ್ ಮೈಂಡ್ ಯಾವತ್ತು ಮೂವ್ ಆಗೋದೇ ಪೆಂಡ್ಯುಲಮ್ ಅಲ್ಲಿ. ನೀವು 15 ದಿವಸ ಅದನ್ನ ಕಂಪ್ಲೀಟ್ ಎಂಗೇಜ್ಡ್, ಇನ್ಸ್ಪೈರ್ಡ್, ಮೋಟಿವೇಟೆಡ್ ಇಟ್ರೆ ನೆಕ್ಸ್ಟ್ ಅದು ಗುಂಡಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ಮೋಟಿವೇಟೆಡ್ ಆಗಕ್ಕಾಗಲ್ಲ. ನಾವೇನ್ ಅನ್ಕೋತೀವಿ, ಮೈಂಡ್ ಅಂದ್ರೆ ಏನು? ಮೈಂಡ್ ಅಂದ್ರೆ ಮೂವ್ಮೆಂಟ್ ಅಲ್ವಾ? ಕರೆಕ್ಟ್. ಈಗ ಎಕ್ಸಾಂಪಲ್, ನಾನು ಇಲ್ಲಿಗೆ ಹೋಗ್ಬೇಕಾ, ಹೋದ್ರೆ ಅವಳೇನ್ ತಿಳ್ಕೊತಾಳ, ಅವಳೇನನ್ ಬೇಕಾದ್ರೂ ತಿಳ್ಕೊಳ್ಳಿ, ನಾನು ಹೋಗ್ತೀನಿ. ಬಟ್ ಅವಳ ಅಕ್ಕಂಗ್ ಬೇಜಾರ್. ಹಿಂಗ್ ಹೋದ್ರೆ ಮಾತ್ರ ಥಾಟ್ ಬರುತ್ತೆ, ಒಂದೇ ಕಡೆ ಥಾಟ್ ಹೋಗಕ್ಕಾಗಲ್ಲ, ಸ್ಟ್ರೈಟ್ ಹೋಗಕ್ಕಾಗಲ್ಲ, ಹೋಗ್ತಾನೆ ಇರಕ್ಕಾಗಲ್ಲ. ಸೊ ನೀವೇನ್ ಅನ್ಕೋತೀರಾ, ನನ್ನ ಬಾಡಿ ಬಗ್ಗೆ ವರ್ಕೌಟ್. ಅಂಡ್ ಜೊತೆಗೆ ಅದೆಲ್ಲದೂ ಕೂಡ ಸೆಲ್ಫ್ ಅಬ್ಸೆಸ್ಡ್ ಆಕ್ಟಿವಿಟೀಸ್, ಜಿಮ್ಮು, ಯೋಗ, ಮತ್ತೊಂದು ಎಲ್ಲದು ನಮ್ ಬಗ್ಗೆನೇ ನಾವು ಅದನ್ನ ಕಂಪ್ಲೀಟ್ ಆಗಿ ಸೆಲ್ಫ್ ಸೆಂಟ್ರಿಕ್ ಆಕ್ಟಿವಿಟೀಸ್. ಯಾವತ್ತು ಸೆಲ್ಫ್ ಸೆಂಟ್ರಿಕ್ ಆಕ್ಟಿವಿಟೀಸ್ ನ ಪ್ಯಾಷನೆಟ್ ಆಗಿ 15 ದಿವಸ ಮಾಡಿದ್ರೆ, ಇಟ್ ಈಸ್ ಅಬ್ಸಲ್ಯೂಟ್ಲಿ ಶುಡ್ ಬಿ ರಿಟನ್ ಇನ್ ರಾಕ್ ದಟ್ ಅದಾದ್ಮೇಲೆ ಒಂದು ಗುಂಡಿ ಬಿದ್ದೇ ಬೀಳುತ್ತೆ. ಬಟ್ ಆ ಗುಂಡಿ ಬಿದ್ದಾಗ ನಿಮ್ಗೆ ಅರ್ಥ ಆಗ್ಬೇಕು, ಆ ಆಕ್ಟಿವಿಟಿಯಿಂದಾಗಿ ಈ ಗುಂಡಿಗೆ ಬೀಳ್ತಾ ಇದ್ರಿ ಅಂತ. ಮತ್ತೆ ಆ ಗುಂಡಿಗೆ ಬಿದ್ದು ಮತ್ತೆ ಅದು ಎದ್ದಾದ್ಮೇಲೆ ಮತ್ತೆ ಅದೇ ಬರುತ್ತೆ.
ಸೊ ಸೊಲ್ಯೂಷನ್ ಏನಿಲ್ಲ. ಗುಂಡಿಗೆ ಬಿದ್ದಾಗ್ಲೂ ಕೂಡ ಮತ್ತೆ ಅದೇ ಆಯ್ತು ಅನ್ಕೊಳ್ಳೋದು, ಇನ್ಸ್ಪೈರ್ ಆದಾಗ್ಲೂ ಕೂಡ ಮತ್ತೆ ಅದೇ ಆಯ್ತು ಅಂತ ಅನ್ಕೊಳ್ಳೋದು. ಇನ್ಸ್ಪೈರ್ ಆದಾಗ ಎಷ್ಟು ಹೈ ಆಗ್ತೀರಾ, ಗುಂಡಿ ಅಷ್ಟೇ ದೊಡ್ಡದಾಗತ್ತೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಬಟ್ ಹ್ಯಾಪನ್. ಆಸ್ ಅವರ್ ಕಾನ್ವರ್ಸೇಷನ್ ಇಸ್ ಪ್ರೋಗ್ರೆಸಿಂಗ್, ಆ ಒಂದು ಪೆಂಡುಲಮ್ ಜಿಮ್ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ ನನ್ಗೆ. ಎಲ್ಲ ಆಗಿದೆ ಅಂದ್ರೆ ಜಿಮ್ ಅಂದ್ರೆ ನಾವು ಜಿಮ್ ಎಕ್ಸಾಂಪಲ್ ಕೊಟ್ಟಿದ್ದು. ಬಟ್ ನಾನ್ ಕೇಳ್ತೇನೆ, ವಾಟ್ ವಾಸ್ ದಟ್? ನನಗ ಹಾ, ನನಗ ಹಾ, ನನಗೆ ಸೆಲ್ಫ್ ಸೆಂಟರ್ಡ್ ಆಕ್ಟಿವಿಟೀಸ್. ಓಕೆ. ನಾನು ಮತ್ತೆ ಇನ್ನೊಂದೇನಂದ್ರೆ ಅದು ಅಂದ್ರೆ ಯಾವುದೇ ಥಾಟ್ ಇಲ್ಲದೆ ನನಗೆ ಆ ಸುಸೈಡಲ್ ಥಾಟ್ ಬರ್ಬೇಕು ಅಂದ್ರೆ ಆಗ ನನಗೆ ಅರ್ಥ ಆಯ್ತು, ನಾನು 32-33 ವರ್ಷ ಏನ್ ಬದುಕಿದೀನಿ, ಈ ಬದುಕೆ ಸರಿ ಬದುಕಿಲ್ಲ ನಾನು. ನಾನು ಬದುಕಿಲ್ಲ, ಏನೋ ಸಮಸ್ಯೆ ಇದೆ. ಏನ್ ಸಮಸ್ಯೆ ಅಂತ ಅನ್ಕೊಂಡು ನಾನ್ ಮತ್ತೆ ನನ್ನನ್ನು ಹುಡುಕ್ಬೇಕಾದ್ರೆ ಅದು ಏನ್ ಆನ್ಸರ್ ಸಿಕ್ತು, ಅದು ಇನ್ನು ಸಿಕ್ಕಿಲ್ಲ, ಹುಡುಕ್ತಾನೆ ಇದೀನಿ. ಬಟ್ ಆದ್ರೆ ಒಂದು ಸಾಂತ್ವನ ಸಿಕ್ತು. ಅದಕ್ಕೊಂದು 1.5 ವರ್ಷ ಬೇಕಾಯ್ತು. ಆ 1.5 ವರ್ಷ ವಾಸ್ ವೆರಿ ಟಫ್, ತುಂಬಾ ಕಷ್ಟ ಆಯ್ತು.